ಮೈ ಲಾರ್ಡ್, ಕಟ್ಕಟೆಯಲ್ಲಿ ನಿಂತಿರೋ ನನ್ನ ಕಕ್ಷಿದಾರ ವಿಕ್ರಮ್ ಭೂಪತಿ ಅವರ ಮೇಲೆ ಅಪೋನೆಂಟ್ ಲಾಯರ್ ಭಾರ್ಗವಿ ಅವರು ಅತ್ಯಾಚಾರ ಮತ್ತು ಕೊಲೆ ಆಪಾದನೆ ಮಾಡಿದ್ದಾರೆ. ನಾನು ಏನ್ ಪ್ಲಾನ್ ಮಾಡಿದ್ರು ಎಲ್ಲ ಟುಸ್ಪಟಾಕಿನೇ ಆಗ್ತಿದೆ. ಎಲ್ಲ ಈ ಹಾಳಾದ ಭಾರ್ಗವಿಯಿಂದ. ನನಗ್ ಸಪೋರ್ಟ್ ಮಾಡ್ತಿದ್ದ ಮಾವನು ನನಗ್ ತಿರ್ಗಿ ಬಿದ್ಬಿಟ್ರು. ಸಾಲದಕ್ಕೆ ಈ ಗಯ್ಯಾಳಿ ಅತ್ತೇರ್ ಕಾಟ ಬೇರೆ. ಅದ್ ಎಷ್ಟ್ ಸಲ ಫೋನ್ ಮಾಡ್ತಾರೋ. ಹಲೋ ಹಲೋ, ಹೋಗಿ ಎಷ್ಟೊತ್ತಾಯ್ತು? ಎಲ್ಲಿದ್ಯಾ? ಲಿಸ್ಟ್ ಅಷ್ಟ್ ದೊಡ್ಡದ್ ಕೊಟ್ರಿ ತಾನೆ, ಅದ್ ತರ ಟೈಮ್ ಬೇಡ್ವಾ? ಹೇಳಿದ್ನೆಲ್ಲ ತರ್ತಿದ್ಯಾ ತಾನೆ? ಎಲ್ಲ ತರ್ತಾ ಇದೀನಿ ಚಿಕ್ಕತ್ತೆ. ಅದ್ ಎಷ್ಟ್ ಸಲ ಕೇಳ್ತೀರಾ? ನಾನೇನ್ ಮನೆ ಕೆಲ್ಸದವಳ? ಬಿಟ್ಟಿ ಬಿಲ್ಡಪ್ ಕೊಟ್ಟ ತಕ್ಷಣ ಕಾಗೆ ಕೋಗಿಲೆ ಆಗ್ಬಿಡೋದಿಲ್ಲ. ಹಾಗೆ ನೀನು ಬಿಲ್ಡಪ್ ಕೊಟ್ಟ ತಕ್ಷಣ ಮನೆ ಕೆಲ್ಸದವಳಿಂದ ಮನೆ ಓನರ್ ಆಗ್ಬಿಡೋದಿಲ್ಲ. ಸದ್ಯ 3 ಹೊತ್ತಿನ ಕೂಳ್ಗೆ ಯೋಚನೆ ಮಾಡಂಗಿಲ್ವಲ್ಲ, ಅಷ್ಟು ನೋಡ್ಕೊಂಡು ನೆಮ್ಮದಿಯಾಗಿ ಜೀವನ ಮಾಡು. ಅದ್ ಯಾವ ಜನ್ಮದ್ ಸೇಡು ಅಂತ ನನ್ನ ನೋಡಿದ್ರೆ ಇಷ್ಟು ಹುಡ್ಕೋತೀರ ಚಿಕ್ಕತ್ತೆ? ಹಾ, ನಿನ್ ಮೇಲಿನ ಸಿಟ್ಟಿಗೆ ಇದೊಂದ್ ಜನ್ಮ ಸಾಲ್ದು. ಆ ಭಾರ್ಗವಿನ್ ಬೇರೆ ಕರ್ಕೊಂಡ್ಬಂದು ಮನೇಲಿ ಮೆರಿಯಕ್ ಬಿಟ್ಟಿದ್ಯಾ ಅಲ್ವಾ? ಈಗ ಅನ್ಭವ್ಸು. ಬೇಗ ಬಾ, ಮನೆಗೆ ಗೆಸ್ಟ್ ಬಂದಿದ್ದಾರೆ, ಅವರಿಗೆ ಜ್ಯೂಸ್ ಮಾಡ್ಕೊಡ್ಬೇಕು. ಆ ಭಾರ್ಗವಿಯಿಂದ ಈ ಚಿಲ್ರೆ ಜನ ಹತ್ರನೂ ಅನ್ಸ್ಕೋಬೇಕು. ಕರ್ಮ, ಸಂಧ್ಯಾ ಸತ್ತಾಗಿಂದ ನನ್ ಪಾಡು ನಾಯಿ ಪಾಡಾಗೋಗಿದೆ. Defense lawyer, you may proceed. Thank you, Your Honor. My lord, ಕಟ್ಕಟೆಯಲ್ಲಿ ನಿಂತಿರೋ ನನ್ನ ಕಕ್ಷಿದಾರ ವಿಕ್ರಮ್ ಭೂಪತಿ ಅವರ ಮೇಲೆ ಅಪೋನೆಂಟ್ ಲಾಯರ್ ಭಾರ್ಗವಿ ಅವರು ಅತ್ಯಾಚಾರ ಮತ್ತು ಕೊಲೆ ಆಪಾದನೆ ಮಾಡಿದ್ದಾರೆ. ಈ ಆಪಾದನೆಯಲ್ಲಿ ಹುರುಳೇ ಇಲ್ಲ, ಹಾಗೂ ಇದು ಶುದ್ಧ ಸುಳ್ಳು ಆರೋಪ ಅಂತ ಇಲ್ಲಿರೋ ಎಲ್ರಿಗೂ ಗೊತ್ತಿದೆ. ಯಾಕೆ ಅಂದ್ರೆ ವಿಕ್ರಮ್ ಭೂಪತಿ ಸಂಧ್ಯಾಳ ಮೇಲೆ ಲೈಂಗಿಕ ದೌರ್ಜನ್ಯ ಮಾಡಿದಾನೆ, ಮೊಲೆಸ್ಟ್ ಮಾಡಿದಾನೆ ಅಂತ ಈಗಾಗಲೇ ಇವನ ಮೇಲೆ ಆರೋಪ ಹಾಕಿದ್ರು. ಆ ಆರೋಪಕ್ಕೆ ಯಾವುದೇ ಸಾಕ್ಷಿ ಆಧಾರಗಳು ಸಿಗದೆ ಇದೇ ನ್ಯಾಯಾಲಯ ಆ ಕೇಸನ್ನ ವಜಾ ಮಾಡಿತ್ತು. ಈ ಜಿದ್ದಿಗೋಸ್ಕರ ಸಂಧ್ಯಾಳ ಕೊಲೆ ಆರೋಪವನ್ನ ವಿಕ್ರಮ್ ಭೂಪತಿ ತಲೆ ಕಟ್ಟೋದು ಎಲ್ಲಿಯ ನ್ಯಾಯ ಇವರ? ಹೀಗಾಗಿ ಅಬ್ಜೆಕ್ಷನ್ ಯುವರ್ ಆನರ್. ಸತ್ತಿರೋ ಸಂಧ್ಯಾಗೆ ಅವಮಾನ ಮಾಡೋದು ಸ್ವಲ್ಪನೂ ಸರಿ ಇಲ್ಲ ಮೈ ಲಾರ್ಡ್. ತಪ್ಪಿಲ್ಲ ಅಂದ್ಮೇಲೆ ಹೀಗೆ ಹಳೆ ವಿಷಯಗಳನ್ನ ಮುಂದಿಟ್ಕೊಂಡು ತಪ್ಪಿಸ್ಕೊಳ್ಳೋ ಕೆಲಸ ಮಾಡಬಾರ್ದು ಅಲ್ವಾ? ಅಪೋನೆಂಟ್ ಲಾಯರ್ ಹೇಳ್ತಾ ಇದಾರಲ್ಲಮ್ಮ, ಅಬ್ಜೆಕ್ಷನ್ ಇಸ್ ಓವರ್ ರೂಲ್ಡ್. ಜೆಪಿ ಮುಂದುವರಿಸಿ. ಥ್ಯಾಂಕ್ ಯು ಯುವರ್ ಆನರ್. ಯುವರ್ ಆನರ್, ಸಂಧ್ಯಾ ಕೊಲೆಯಾಗಿದ್ದು ಆಗಸ್ಟ್ 19ರಂದು ಬೆಳಗ್ಗಿನ ಜಾವ 3ರಿಂದ 4ರವರೆಗೆ. ಅದೇ ದಿನ ಬೆಳಗ್ಗೆ 11ವರೆಗೆ ವಿಕ್ರಮ್ ಭೂಪತಿ ಮೇಲಿದ್ದ ಮೊಲೆಸ್ಟೇಷನ್ ಕೇಸ್ ಫೈನಲ್ ಹಿಯರಿಂಗ್ ಇತ್ತು. ಹಾಗಾಗಿ ಸಂಧ್ಯಾಳ ಕೊಲೆ ಆದ ಹಿಂದಿನ ದಿನ ಅಂದ್ರೆ ಆಗಸ್ಟ್ 18ನೇ ತಾರೀಕು ಮತ್ತು ಕೊಲೆಯಾದ ದಿನ ಬೆಳಗಿನ ಜಾವ ವಿಕ್ಕಿ ಎಲ್ಲಿದ್ರು ಅಂತ ಸವಿಸ್ತಾರವಾಗಿ ನಿಮ್ಮ ಮುಂದೆ ಪ್ರಸ್ತುತಪಡಿಸ್ತಾ ಇದ್ದೀನಿ.
ಸಂಧ್ಯಾ ಕೊಲೆಯಾದ ಹಿಂದಿನ ದಿನ ರಾತ್ರಿ ವಿಕ್ಕಿ ಮತ್ತೆ ಅವನ ಫ್ರೆಂಡ್ಸ್ ಫಾರ್ಮ್ ಹೌಸ್ನಲ್ಲಿ ಇದ್ರು. ಕೇಸ್ ಟೆನ್ಷನ್ನು, ಮದ್ಯಪಾನ ಮಾಡಿದ್ರು, ಅಲ್ಲೇ ಊಟನೂ ಮಾಡಿದ್ರು. ಆಲ್ಕೋಹಾಲ್ ತಂದಿರೋ ಹಾಗೂ ಊಟ ಆರ್ಡರ್ ಮಾಡಿರೋ ಬಿಲ್ಸ್ನ ತಮ್ಮ ಮುಂದೆ ನಾನು ಇಟ್ಟಿದ್ದೀನಿ. ಆಗಸ್ಟ್ 18ರಂದು ಸಂಜೆ 5 ಗಂಟೆಗೆ ಫಾರ್ಮ್ ಹೌಸ್ಗೆ ಹೋಗಿದ್ದ ವಿಕ್ಕಿ ರಾತ್ರಿ 11 ಗಂಟೆ ತನಕ ಅಲ್ಲೇ ಇದ್ರು. ನ್ಯೂಸ್ ಮೀಡಿಯಾದಲ್ಲಿ ಹರಿದಾಡ್ತಿರೋ ಒಂದು ತುಣುಕನ್ನ ನೀವು ಪ್ಲೇ ಮಾಡಿ ನೋಡಬೇಕು ಅಂತ ಕೇಳ್ಕೊಂತೀನಿ. ವಿಕ್ಕಿ ಆಚೆ ಬಂದಿದ್ದಾನೆ ಅನ್ನೋ ವಿಡಿಯೋನ ಇವರೇ ತೋರಿಸ್ತಾ ಇದಾರಲ್ಲ, ಯಾಕಿರಬಹುದು? ಸಿಸಿಟಿವಿ ಫುಟೇಜ್ ಪ್ರಕಾರ ವಿಕ್ಕಿ ರಾತ್ರಿ 11 ಗಂಟೆ 2 ನಿಮಿಷಕ್ಕೆ ಫಾರ್ಮ್ ಹೌಸ್ ಇಂದ ಹೊರಗಡೆ ಬಂದಿದ್ದಾರೆ. ಐ ರಿಕ್ವೆಸ್ಟ್ ಯು ಟು ಪ್ಲೀಸ್ ನೋಟ್ ದಿಸ್ ಪಾಯಿಂಟ್ ಯುವರ್ ಆನರ್. ಆ ಸಂದರ್ಭದಲ್ಲಿ ನೀವು ನೋಡ್ತಿರೋ ಹಾಗೆ ಯಾವುದೋ ಒಂದು ಅನಾಮಿಕ ಹುಡುಗಿ ವಿಕ್ಕಿ ಮೇಲೆ ಹಲ್ಲೆ ಮಾಡಿದ್ದಾಳೆ. ಆಗ ಬಟ್ ನ್ಯಾಚುರಲ್ ಸೆಲ್ಫ್ ಡಿಫೆನ್ಸ್ಗೆ ಅಂದ್ರೆ ಸ್ವಯಂ ರಕ್ಷಣೆಗೆ ಒಂದು ರಾಡ್ ತಗೊಂಡು ಆ ಹುಡುಗಿ ಜೊತೆ ಹೋರಾಡಿದ್ದಾರೆ. ಆ ವಿಡಿಯೋದಲ್ಲಿ ಅದಷ್ಟೇ ಗೊತ್ತಾಗ್ತಿದೆ, ಆದರೆ ಅದರ ಮುಂದುವರೆದ ಭಾಗ ಯಾರಿಗೂ ಗೊತ್ತೇ ಇಲ್ಲ. ಮಹಾಸ್ವಾಮಿ, ಈಗ ಅದೇ ಪೆನ್ ಡ್ರೈವ್ ಅಲ್ಲಿ ಇನ್ನೊಂದು ವಿಡಿಯೋ ಇದೆ, ಅದನ್ನ ದಯವಿಟ್ಟು ಪ್ಲೇ ಮಾಡಬೇಕು ಅಂತ ಕೇಳ್ಕೊತೀನಿ. ಧನ್ಯವಾದಗಳು ಯುವರ್ ಆನರ್. ಇದೇ ಸಿಸಿಟಿವಿ ಫುಟೇಜ್ನ ಇನ್ನೊಂದು ಆಂಗಲ್ ಅಲ್ಲಿ ಈ ವಿಡಿಯೋ ಸೆರೆ ಆಗಿದೆ. ಇದರ ಪ್ರಕಾರ ಸುಮಾರು 11 ಗಂಟೆ 21 ನಿಮಿಷಕ್ಕೆ ಸಂಧ್ಯಾ ಆ ಅನಾಮಿಕ ಹುಡುಗಿ ಜೊತೆ ಹೋಗಿದ್ದಾಳೆ. ಈ ಫುಟೇಜ್ ಪ್ರಕಾರ ಆ ಸಮಯದಲ್ಲಿ ವಿಕ್ಕಿ ಆ ಜಾಗದಲ್ಲಿ ಇಲ್ಲವೇ ಇಲ್ಲ. ಯು ಹ್ಯಾವ್ ಟು ನೋಟ್ ದಿಸ್ ಪಾಯಿಂಟ್ ಆಲ್ಸೋ ಯುವರ್ ಆನರ್. ನಾನು ಏನ್ ಹೇಳಕ್ಕೆ ಪ್ರಯತ್ನ ಪಡ್ತಿದ್ದೀನಿ ಅಂದ್ರೆ, ವಿಕ್ಕಿ ಅವತ್ತು ಫಾರ್ಮ್ ಹೌಸ್ ಇಂದ ಹೊರಗಡೆ ಬಂದವನು ಅನಾಮಿಕ ಹುಡುಗಿಯಿಂದ ಅಟ್ಯಾಕ್ ಆದ್ಮೇಲೆ ನೇರವಾಗಿ ಮನೆಗೆ ವಾಪಸ್ ಬಂದಿದ್ದಾನೆ. ಅವತ್ತಿಡೀ ರಾತ್ರಿ ಅವನು ಮನೆಯಲ್ಲೇ ಇದ್ದಾನೆ. ಮಹಾಸ್ವಾಮಿ, ಈ ರಿಪೋರ್ಟ್ಸು ವಿಕ್ಕಿ ಮೊಬೈಲ್ ಫೋನ್ ಅವ್ರ ಮನೆ ಹತ್ರ ಇರೋ ಟವರ್ ಅಲ್ಲೇ ಕ್ಯಾಚ್ ಆಗಿರೋದನ್ನ ಸಾಬೀತುಪಡಿಸುತ್ತೆ. ವಿಕ್ಕಿ ಮನೆಗೆ ಹೋಗಿರೋದು ಸುಮಾರು 11 ಗಂಟೆ 55 ನಿಮಿಷ ಅಥವಾ 12 ಗಂಟೆ ಅನ್ಕೊಳ್ಳೋಣ. ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ಪ್ರಕಾರ ಸಂಧ್ಯಾಳ ಸಾವಾಗಿರೋದು 19ನೇ ತಾರೀಕಿನ ಬೆಳಗ್ಗಿನ ಜಾವ 3 ರಿಂದ 4 ಗಂಟೆ ಒಳಗಡೆ. ಇಡೀ ರಾತ್ರಿ ಮನೆಯಲ್ಲೇ ಇದ್ದು ನೇರವಾಗಿ ಕೋರ್ಟ್ಗೆ ಬಂದಿದ್ದಾರೆ. ಈ ಮಧ್ಯೆ ಮನೆಯಿಂದ ಹೊರಗಡೆ ಹೋಗಿದ್ದಾರೆ ಅನ್ನೋದಕ್ಕೆ ಯಾವ ಸಾಕ್ಷಿ ಆಧಾರಗಳು ಇಲ್ಲ. ಆದರೆ ಸಂಧ್ಯಾ 11:30 ರಾತ್ರಿಗೆ ಆ ಅನಾಮಿಕ ಹುಡುಗಿ ಜೊತೆ ಹೋಗಿದ್ದಾಳೆ ಅನ್ನೋದಕ್ಕೆ ಸಾಕ್ಷಿ ಇದೆ. ಯುವರ್ ಆನರ್, ಬೆಂಗಳೂರಿನ ಟ್ರಾಫಿಕ್ ಬಗ್ಗೆ ನಿಮಗೆ ಗೊತ್ತಿದೆ. ಹೀಗಿದ್ದಾಗ
11 ಗಂಟೆ 20 ನಿಮಿಷದಿಂದ 11 ಗಂಟೆ 55 ನಿಮಿಷದವರೆಗೆ ಅಂದ್ರೆ 35 ನಿಮಿಷದಲ್ಲಿ ವಿಕ್ಕಿ ಸಂಧ್ಯಾಳ ಮೇಲೆ ಅತ್ಯಾಚಾರ ಮಾಡಿ ಕೊಲೆ ಮಾಡಿ ಫಾರ್ಮ್ ಹೌಸ್ ಇಂದ 15-20 ಕಿಲೋಮೀಟರ್ ದೂರದಲ್ಲಿ ಹೆಣವನ್ನು ಹಾಕಿ ಮತ್ತೆ 15-20 ಕಿಲೋಮೀಟರ್ ವಾಪಸ್ ಫಾರ್ಮ್ ಹೌಸ್ಗೆ ಹೋಗಕ್ಕಾಗತ್ತಾ? ಇದನ್ನ ನಂಬಕ್ಕಾಗತ್ತಾ ಇವರ ಆನರ್? ಅಬ್ಜೆಕ್ಷನ್ ಯುವರ್ ಆನರ್. ಭಾರ್ಗವಿ, ಅತ್ಯಾಚಾರದ ಕೇಸು ಅಂದ ಮೇಲೆ ನಾನು ಹೀಗೆಲ್ಲ ಮಾತಾಡ್ಬೇಕಾಗತ್ತೆ. ಹೆಣ್ಣಿನ ಬಗ್ಗೆ ಹೀಗೆಲ್ಲ ಮಾತಾಡ್ತಿದ್ದೀನಿ ಅಂತ ನಿಮ್ಗೆ ಅನ್ಸಿದ್ರೆ ದಯವಿಟ್ಟು ಕ್ಷಮಿಸಿ. ಅಬ್ಜೆಕ್ಷನ್ ಓವರ್ ರೂಲ್ಡ್. ಕೂತ್ಕೊಳ್ಳಿ. ಸತ್ತಿರೋ ಸಂಧ್ಯಾ ಬಗ್ಗೆ ನನಗೂ ಅನುಕಂಪ ಇದೆ ಇವರ ಆನರ್. ಅವರ ಆತ್ಮಕ್ಕೆ ಶಾಂತಿ ಸಿಗಲಿ ಅಂತ ಭಗವಂತನ ಬೇಡ್ಕೊಂತೀನಿ. ಅವಳು ಈ ಭೂಮಿ ಮೇಲೆ ಇಲ್ಲ ಅನ್ನೋ ಒಂದೇ ಕಾರಣಕ್ಕೆ ಅವಳು ಮಾಡಿದ ತಪ್ಪನ್ನು ಮುಚ್ಚಾಕಿ ಬದುಕಿರೋ ನನ್ನ ಕಕ್ಷಿದಾರ ವಿಕ್ಕಿ ಜೀವನನ ನರಕ ಮಾಡೋದು ಎಲ್ಲಿಯ ನ್ಯಾಯ ಇವರ ಆನರ್? ಮೊಲೆಸ್ಟೇಷನ್ ಕೇಸ್ನಲ್ಲೂ ಇದೇ ಮಾತುಕತೆ ಬಂದಿತ್ತು. ಮೊದಲೇ ದುಡ್ಡಿನ ಆಸೆ ಇದ್ದ ಸಂಧ್ಯಾ ವಿಕ್ಕಿನ ಬೆದರಿಸಿದ್ಲು. ಹಾಗೆ ಈಗಲೂ ಆ ಸಂಧ್ಯಾ ಆ ಅನಾಮಿಕ ಹುಡುಗಿ ಜೊತೆ ಹೋದ್ಲೋ ಅಥವಾ ಇನ್ಯಾವನ್ ಜೊತೆನೆ ಹೋದ್ಲೋ ಯಾರು ಗೊತ್ತು ಇವರಾನ? ಸಂಧ್ಯಾ ಯಾರ ಜೊತೆನೆ ಓಡ್ ಹೋಗಿಲ್ಲ. ಇದೇ ವಿಕ್ಕಿ ಅವಳನ್ನ ಚಿತ್ರ ಹಿಂಸೆ ಕೊಟ್ಟು ಸಾಯಿಸಿದ್ದಾನೆ. ವಿಷಯ ಗೊತ್ತಿಲ್ಲದೆ ಒಂದ್ ಹೆಣ್ಣಿನ ಬಗ್ಗೆ ತಪ್ಪಾಗಿ ಮಾತಾಡ್ಬೇಡಿ. ಆ ಹಕ್ಕು ಯಾರಿಗೂ ಇಲ್ಲ. ಆರ್ಡರ್ ಆರ್ಡರ್. ಭಾರ್ಗವಿ, ಕೋರ್ಟಲ್ಲಿ ಈ ರೀತಿ ಎಲ್ಲ ಮಾತಾಡಕ್ ಆಗಲ್ಲ. ನಿಮ್ಮ ಸರ್ದಿ ಬಂದಾಗ ನಿಮ್ಮ ವಾದವನ್ನು ಮಂಡಿಸಿ. ಸಾರಿ ಇವರ ಆನರ್, ಯಾರೋ ಮಾಡಿದ ತಪ್ಪನ್ನ ವಿಕ್ಕಿ ತಲೆ ಮೇಲೆ ಹೊರಿಸೋದು ತಪ್ಪು ಇವರ. ಹಾಗಾಗಿ ಈ ಕೂಡಲೇ ನನ್ನ ಕಕ್ಷಿದಾರ ವಿಕ್ರಮ್ ಭೂಪತಿನ ಬಿಡುಗಡೆ ಮಾಡಬೇಕು ಅಂತ ತಮ್ಮಲ್ಲಿ ವಿನಂತಿಸ್ಕೊಂತೀನಿ. ದಟ್ಸ್ ಆಲ್ ಯುವರ್ ಆನರ್.